ಐತಿಹಾಸಿಕ ಸ್ಥಳ ಇಂದ್ರನ ಅಮರಾವತಿಗೂ ಮಿಗಿಲಾದ ಸಂಪದ್ಭರಿತ ನಾಡು ಲಕ್ಕುಂಡಿ. ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾಮಗಾರಿಯು ಭರದಿಂದ ಸಾಗಿದೆ. ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತಾ ಇವೆ. ಹಾಗಿದ್ರೆ 9ನೇ ದಿನ ಲಕ್ಕುಂಡಿಯಲ್ಲಿ ಏನೆಲ್ಲ ಸಿಕ್ತು ತೋರಿಸ್ತೀವಿ ನೋಡಿ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ಇತಿಹಾಸದ ನಿಧಿ. ಲಕ್ಕುಂಡಿ ಭೂಗರ್ಭದಲ್ಲಿ ಪುರಾತನ ವಸ್ತುಗಳು ಪತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿ ಅನೇಕ ರಾಜ ಮಹಾರಾಜರು ಆಳಿದ ನಾಡು. ಇಲ್ಲಿ ಶಿಲ್ಪಕಲೆಗಳು ಅಷ್ಟೇ ಅಲ್ಲ, ಸಾಕಷ್ಟು ಚಿನ್ನ, ಮುತ್ತು, ರತ್ನ, ಹವಳ, ವಜ್ರ ವೈಢೂರ್ಯಗಳಿಂದ ತುಂಬಿದ ಸಂಪದ್ಭರಿತ ನಾಡು. ಇಲ್ಲಿ ಅನೇಕ ಕಡೆಗಳಲ್ಲಿ ನಿಧಿ ಇದೆ ಅನ್ನೋದು ಗ್ರಾಮದ ಹಿರಿಯರ ಮಾತು. ನಿಧಿ ಇದ್ದಲ್ಲಿ ಸರ್ಪಗಳು ಕಾವಲಿಗಾಗಿ ಇರುತ್ತವೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಲಕ್ಕುಂಡಿ ಹೊರವಲಯದ ಷಣ್ಮುಖಪ್ಪ ರವದಿ ಎಂಬೋರ ಖಾಸಗಿ ಜಮೀನಿನಲ್ಲಿ 7 ಹೆಡೆಯ ಅಪರೂಪದ ಶಿಲಾಕೃತಿ ಪತ್ತೆಯಾಗಿದೆ. 7 ಹೆಡೆಯ ಸರ್ಪ ಕೆತ್ತನೆ ವಿಜಯನಗರ ಅರಸರ ಕಾಲದ್ದು ಎನ್ನಲಾಗಿದೆ. ಸುಂದರ ಉಬ್ಬು ಕೆತ್ತನೆ ಇರುವ 7 ಹೆಡೆಯ ಸರ್ಪ 5-6 ಅಡಿಯಷ್ಟು ನೆಲದಲ್ಲಿ ಹುದುಗಿರುವ ಸರ್ಪದ ದೇಹದ ಭಾಗವಾಗಿದೆ. ಆದರೆ ನಿಧಿಗೂ ಹಾವಿಗೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರೆ ಇತಿಹಾಸ ತಜ್ಞೆ ಹನುಮಾಕ್ಷಿ ಗೋಗಿ. ಗ್ರಾಮದ ಕಲ್ಲಯ್ಯ ಬಳಗಾನೂರ ಹಾಗೂ ಷಣ್ಮುಖಪ್ಪ ರವದಿಯವರ ಖಾಸಗಿ ಜಮೀನಿನ ಬಾವಿ, ತೋಟದ ಮನೆಯ ಗೋಡೆಗಳಲ್ಲಿ ಇತಿಹಾಸದ ಕುರುಹುಗಳಿವೆ. ಸುಮಾರು 100 ವರ್ಷಗಳ ಹಿಂದೆಯೇ ಈ ಬಾವಿ, ಮನೆ ಕಟ್ಟಲಾಗಿದೆ. ಐತಿಹಾಸಿಕ ಕಲ್ಲು ಶಿಲೆಗಳನ್ನು ಬಳಸಿಕೊಂಡು ಬಾವಿ ಹಾಗೂ ತೋಟದ ಮನೆ ಕಟ್ಟಲಾಗಿದೆ. ಬಾವಿಯಲ್ಲಿ ಸರಸ್ವತಿ ಅಥವಾ ಲಕ್ಷ್ಮೀ ಮೂರ್ತಿ, ದೇವಸ್ಥಾನ ಹಾಗೂ ರಾಜ ಮಹಾರಾಜರ ಮನೆಗಳ ಅಲಂಕಾರಿಕ ಸುಂದರ ಕೆತ್ತನೆಯ ಕಲ್ಲಿನ ಶಿಲೆಗಳು ಪತ್ತೆಯಾಗಿವೆ. ತೋಟದ ಮನೆ ಗೋಡೆಯಲ್ಲಿ ಕೀರ್ತಿಮುಖ, ಶೈವ ದೇವಾಲಯದ ದ್ವಾರಪಾಲಕ, ದಾನಶಿಲಾ ಶಾಸನ ಸೇರಿದಂತೆ ಹಲವು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಮತ್ತೆ ಈಗ ಪುರಾತತ್ವ ಇಲಾಖೆಯವರು ಬಂದು ಇವು ಶಿಲ್ಪಕಲೆ ನಮ್ಗೆ ಅವಶ್ಯ ಬಿದ್ದರೆ ನಾವು ಒಯ್ತೀವಿ ಅಂತಂದ್ರೆ ಆಯ್ತು ಒಯ್ದು ನಿಮ್ಗೆ ಯಾರು ಬೇಡ ಅಂತಾರೆ. ನಮ್ಮ ಬಾವಿ ಕಟ್ಟಡ ತೊಂದರೆ ಆಗ್ಲಾರ್ದಂಗೆ ಅದನ್ನ ಮೊದಲಿನ ಹೆಂಗೆ ಕಟ್ಟಡ ಇತ್ತು ಆ ಕಟ್ಟಡ ಕಟ್ಟಿಸಿ ನೀವು ನಿಮ್ಮ ಶಿಲ್ಪಕಲೆನ ಒಯ್ಯಿರಿ ಅಂತ ಹೇಳಿದ್ರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಅಗೆದಷ್ಟು ಬಗೆದಷ್ಟು ಪ್ರಾಚ್ಯಾವಶೇಷಗಳು ಬಯಲಾಗ್ತಾ ಇವೆ. ನಿಧಿ ಕಣ್ಗಾವಲಾಗಿರುವ ಘಟಸರ್ಪಗಳ ಶಿಲೆಗಳು ಪತ್ತೆಯಾಗಿದ್ದು ನಿಧಿ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇವೆ. ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.